ಗುರುವೇ ಶರಣು, ಸದ್ಗುರುವೇ ಶರಣು. ಪ್ರಥಮದಲ್ಲಿ ಶ್ರೀ ನಮ್ಮ ಗುರುಗಳಾದ ಶ್ರೀ ರಾಮದೇವಗೌಡ ಅವರ ಆತನ ಚರಣದಲ್ಲಿ ವಿಶೇಷವಾಗಿ ಶರಣ ತಂದು ತಿಳಿಸುತ್ತಾ ಅವರು ರಾಜ್ಯಯೋಗಿ ಅವಧೂತ ಗುರುಗಳಿಗೆ ವಂದನೆಯನ್ನು ಮಾಡಿ ವಿಶೇಷವಾಗಿ ಇವತ್ತಿನ ಯೂಟ್ಯೂಬ್ನಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಆತ್ಮಗಳಿಗೆ ಶರಣಾರ್ಥವನ್ನು ತಿಳಿಸುತ್ತಾ ಪ್ರತಿಯೊಂದು ಜೀವಿಗಳು ವಿಶೇಷವಾಗಿ ಸುಖವನ್ನೇ ಬಯಸ್ತವೆ. ಯಾವ ಜೀವಿ ಆಗಲಿ, ಇರುವಿ 84 ಲಕ್ಷ ಜೀವರಾಶಿಗಳಲ್ಲಿ ಕಷ್ಟವನ್ನು ಯಾವ ಪ್ರಾಣಿಯೂ ಬಯಸುವುದಿಲ್ಲ, ಸುಖವನ್ನು ಬಯಸ್ತವೆ. ವಿಶೇಷವಾಗಿ ಮಾನವರಾಗಿ ಎಲ್ಲ ತಿಳುವಳಿಕೆ ಇದ್ದು ಏನು ಮಾಡಿದ್ರೆ ಏನು ಬರ್ತೈತಿ, ನಾವು ಯಾವ ದಾರಿಗೆ ಹೋದ್ರೆ ನಮ್ಗೇನು ಪರಿಣಾಮ ಆಗ್ತೈತಿ, ಕಷ್ಟಗಳು ಬರ್ಬೇಕಾದ್ರೆ ಕಾರಣ ಏನು, ಸುಖದಿಂದ ಬದುಕಬೇಕಾತಪ್ಪ ಅಂದ್ರೆ ನಾವು ಏನು ಮಾಡಬೇಕು, ನಾವು ಬದುಕಂಥ ರೀತಿ ಇಷ್ಟು ಎಲ್ಲ ತಿಳುವಳಿಕೆ ಇದ್ರೂ ಕಷ್ಟಕ್ಕೆ ಗುರಿ ಆಗ್ತಿರ್ತು. ಅದರಲ್ಲಿ ವಿಶೇಷವಾಗಿ ಗುರು ಪರಂಪರೆ ಮತ್ತು ಶರಣ ತತ್ವದ ಪರಂಪರೆ ಹಾಗೂ ದಾಸ ಸಾಹಿತ್ಯದ ಪರಂಪರೆಯಲ್ಲಿ ಎಲ್ಲ ರೀತಿಯಿಂದ ನೋಡೋದಾದರೆ ಎಲ್ಲ ಶರಣರು ಸತ್ಯವನ್ನು ಸಾರ್ಯಾರ. ಅದರ ಬೆಳಗಿನ ಮಾತುಗಳು ನಮಗೆ ಅರ್ಥ ಆಗಿಲ್ಲ. ನಾವು ವಿಶೇಷವಾಗಿ ನಮಗೆ ಒಳ್ಳೆಯ ಅಧ್ಯಾತ್ಮ ದಾರಿಯಿಂದ ಹೋಗ್ಬೇಕಾತಪ್ಪ ಅಂದ್ರೆ ವಿಶೇಷ 3 ಮಾರ್ಗಗಳು ಉಂಟು. ಅವು 3 ಮಾರ್ಗಗಳಲ್ಲಿ ಮೊದಲು ವಿಶೇಷ ಒಂದು ಮಾತು ಹೇಳ್ತಾರೆ, ನಾವು ಯಾವ ದಾರಿಗೆ ಹೋದ್ರೆ ನಮ್ಮ ಸುಖ ಜೀವನ ಪ್ರಾರಂಭ ಆಗ್ತೈತೆ ಅಂತೇಳಿ. ಹೊನ್ನು ಹೆಣ್ಣು ಮಣ್ಣು ಬಿಡಿಸದ ಗುರುವಿನ ಉಪದೇಶವನ್ನು ಅಲ್ಲೇ, ಹರುಷ ರೋಷವ ಬಿಡಿಸದ ಲಿಂಗ ಪೂಜೆಯವಲ್ಲೇ, ಲಿಂಗಕ್ಕೆ ನೈವೇದ್ಯ ಮಾಡೆ ಹಾಗೂ ಪರಿಣಾಮವಿಲ್ಲದ ಪ್ರಸಾದವನ್ನುಂಡೆ. ನೋಡು, ಪರಿಣಾಮವಿಲ್ಲದ ಪ್ರಸಾದವನ್ನುಂಡೆ, ಪರಮಾನಂದವನ್ನಲ್ಲದ ಪಾದೋದಕವ ಕೊಳ್ಳೆ. ಆನು ಅಳಿಯದ ನಾನು ಅಳಿಯದ ಈಶ್ವರಿಯ ವರದ ಸೋಮನಾಥನು ನೇನೆಂಬಿ. ನೋಡು, ಗುರುವಿನ ಉಪದೇಶ ಪಡ್ಕೋಬೇಕಂತ ಪ್ರತಿಯೊಬ್ಬರೂ ಓದ್ತಿರ್ತವೆ. ವಿಶೇಷವಾಗಿ ಇವು 3 ನೋಡಿ ಹೆಂಗೆ ಹೇಳ್ತಾರೆ ಅವರು. ವಿಶೇಷವಾಗಿ ಹೊನ್ನು ಹೆಣ್ಣು ಮಣ್ಣಿನ ದುರಾಶೆ ಅಂತಕ್ಕಂಥದ್ದು ಏನೈತಿಲ್ಲ ಅದನ್ನು ಬಿಡಿಸೋದ ಗುರುವಿನ ಉಪದೇಶ ಒಲ್ಲೆ. ಗುರುವಿನ ಉಪದೇಶ ಹತ್ತಂಗಿಲ್ಲ ಅಂತ ಹೇಳ್ತಾರೆ ಅವರು. ಮತ್ತೆ ರೋಷ ಹರಿಷವ ಕೆಡಿಸದ ಲಿಂಗಕ್ಕೆ ನೈವೇದ್ಯ ಮಾಡಿ. ಅಂದ್ರೆ ರೋಷ ಹರಿಷವ ಕಳೆದಿದೆ ಲಿಂಗಕ್ಕೆ ನೈವೇದ್ಯ ಮಾಡಿದಂತೆ. ಮತ್ತೆ ಮಾಡ್ದ ಎಲ್ಲ ವಸ್ತು ಇಟ್ಕೊಂಡು ಲಿಂಗ ಪೂಜೆ ಮಾಡ್ತಂತಂದ್ರೆ ಅದು ಪೂಜೆ ಸಲ್ಲಂಗಿಲ್ಲ ಅಂತ. ನೀನು ಲಿಂಗ ಪೂಜೆ ಮಾಡ್ಬೇಕ, ರೋಷ ಹರುಷ ಎರಡನ್ನ ಕಳಿಬೇಕು, ಅದೇ ಲಿಂಗ ಪೂಜೆ. ಅಂದ್ರೆ ನಾರ್ಮಲ್ ಇರ್ಬೇಕು ಅವು. ರೋಷ ಮತ್ತು ಹರುಷ ಬೇಕು ಬೇಡ ಅಂತಕ್ಕಂಥವು ಅದನ್ನು ಮಿತವಾಗಿ ಬಳಸಿದ್ದಾದ್ರೆ ಅದೇ ಲಿಂಗ ಪೂಜೆ. ಮತ್ತು ಹೊನ್ನು ಹೆಣ್ಣು ಮಣ್ಣಿನ ದುರಾಶೆ ಕ್ರಮ ತಪ್ಪಿ ನಡೆದ್ರೆ ಅದು ಗುರುಪದೇಶ ಅಲ್ಲ. ಅದರಂತೆ ಪರಮಾನಂದವಲ್ಲದ ಪಾದೋದಕವ ಕೊಳ್ಳೆ.
ಪರಮಾನಂದ ಎಂಬುದೇ ನಿಜವಾದ ಪಾದೋದಕಂತ. ಪಾದೋದಕಂದ್ರೆ ನಾವೇನೋ ತಿಳ್ಕೊಂಬಿಟ್ಟಿವಿ. ಪಾದೋದಕದಲ್ಲಿ ತ್ರಿವಿಧ 3 ನಮೂನೆ ಇದಾವೆ. ಅದರಲ್ಲಿ ಒಂದು ವಿಶೇಷವಾಗಿ ಈಗ ಪ್ರತಿಯೊಂದು ದೇವಸ್ಥಾನದಲ್ಲಿ ಹೋದಾಗ ಸ್ವಲ್ಪ ಒಂದು 8-10 ಅಷ್ಟು ಹಿಂಗೆ ಹಾಕ್ತಾರೆ, ಪಾದೋದಕ್ಕೆ ತಗರಿ ಅಂತೇಳಿ. ಅದು ದುರಾಸೆ ಇರ್ಲಾತಕ್ಕಂಥದ್ದೇ ನಿಜವಾದ ಪಾದೋದಕ. ಎಲ್ಲ ಜಗತ್ತಿನೊಳಗ ಆಸೆ ಇರ್ತಕ್ಕಂಥದ್ದು ಏನೈತಿ ಅವೆಲ್ಲ ಪಿಚಾಚಿಯ ನಡೆದಾಡುವ ಭವಬಂಧನಕ್ಕೊಳಗಾಗುವ, ವಿಶೇಷವಾಗಿ ಅವು ನಮ್ಮನ್ನು ಕಾಡಕತ್ತವಂತ. ಲೌಕಿಕದಾಗಿರ್ತಕ್ಕಂಥ ಎಲ್ಲ ವಿಷಯ ಕಾಡ್ತಕ್ಕಂಥವು. ಯಾಕಂದ್ರೆ ಪರಮಾನಂದ ಯಾವ ಕಳ್ಕಂತು ಲೌಕಿಕದ ಬೆನ್ನತ್ತ ಅಷ್ಟು ಬೆನ್ನತ್ತೆ. ಅದು ಬೇಕು, ಇದು ಬೇಕು, ನಮಗೆ ಒಳ್ಳೇದು ಬೇಕು, ಕೆಟ್ಟದ್ದು ಬೇಕು ಅಂತ ಇಲ್ಲೆಲ್ಲ ಮಾತಾಡಿದಕ್ಕೆ ಮತ್ತೆ ಭಾವಚಕ್ರದಾಗ ಬಿದ್ದಾಡಕತ್ತಿ ಬಿಡ್ತು. ಹಾಗೂ ಪರಿಣಾಮವಲ್ಲದ ಪ್ರಸಾದವನ್ನುಣ್ಣೆ. ನಾವು ಏನೇ ಮಾಡಲ್ಲ ನಮಗಿಂದ ಮಾಡಿದಕ್ಕಂಥ ಪರಿಣಾಮ ಏನು ಬರ್ತೈತೆ ನೋಡಿ ನಮಗೆ, ಅದು ನಿಜವಾದ ಪ್ರಸಾದ ಅಂತ ತಿಳ್ಕೊಬೇಕು. ನಾವು ಪರಿಣಮಿಸ್ಬೇಕು. ನಾವು ಏನೇ ಮಾಡಲಿ ನಾವು ಪರಿಣಮಿಸ್ಬೇಕು. ಅದನ್ನು ಹೇಳ್ಕೊಡ್ತಾರೆ ಅವರು. ಇದನ್ನು ನಾವು ಶಿಷ್ಯವಾಗಿ ತಿಳ್ಬೇಕಪ್ಪ ಅಂತಂದ್ರೆ, ಹೊನ್ನು ಹೆಣ್ಣು ಮಣ್ಣು ಬೇರೆದವಾಗಿ ನಮ್ಮ ಲೌಕಿಕದಾಗ ಬದುಕ್ತಕ್ಕಂಥ ಹೆಚ್ಚಿನ ಮಾರ್ಗದಾಗಿ ನಾವು ದುರಾಸೆ ಪಟ್ಟಪ್ಪ ಅಂತಂದ್ರೆ, ಭಗವಂತನಲ್ಲಿರ್ತಕ್ಕಂಥ ತಾವೆಲ್ಲ ನೋಡಿರ್ತಾರೆ ತ್ರಿಶೂಲ್ ಅಂತ 3 ಚುಚ್ಚತಕ್ಕಂಥವು ತ್ರಿಶೂಲ್ ಅಂತ ಇದಾವೆ. ಅವು 3 ಚುಚ್ಚವು. ಏನು? ಪರಧನ, ಪರಸ್ತ್ರೀ, ಪರದೈವ. ಇವನ್ ಯಾರು ಬಯಸ್ತಾರ ಅವರಿಗೆ ಅವು ಆಯುಧವಾಗಿ ಬರ್ತಾವಂತವು. ಅದಕ್ಕೆ ಭಗವಂತ ಅದರಂತ ಕೊಟ್ಟಾರ, ವಿಶೇಷವಾಗಿ ಕೊಟ್ಟಾರ. ಅದನ್ನು ನಾವು ತಿಳ್ಕೋಬೇಕು. ವಿಶೇಷವಾಗಿ ತಿಳ್ಕೊಂಡು ಅದನ್ನು ನಮ್ಮ ಕ್ರಿಯಾಬದ್ಧವಾಗಿ ನಡಿಬೇಕು. ನಾವು ಅದನ್ನೆಲ್ಲ ಮರೆತು ನಮ್ಮ ಇಚ್ಛೆ ಪ್ರಕಾರ ಮನಸ್ಸಿನ ಪ್ರಕಾರ ಮಾಡಕ್ಕೆ ಹೋದಪ್ಪ ಅಂತಂದ್ರೆ ತಪ್ಪಿದ್ದಲ್ಲ. ಅದು ಗುರು ಮತ್ತು ಲಿಂಗ ಮತ್ತು ಜಂಗಮ ಅಂತಂದ ಬಹಿರಂಗದ ಹುಡುಕಾಡಕತ್ತೀವಿ. ಅದು ಅಂತರಂಗದಾಗಿರ್ತಕ್ಕಂಥ ವಿಶೇಷವಾಗಿ ಅವು. ಭಾವದಿಂದ ಬಿಡುಗಡೆಗೆ 3 ಥರದ ಅನುಭವ ಬೇಕು. ಅವು ಯಾವುವೆಂದರೆ ಶರಣರು ಹಾಕಿಕೊಟ್ಟ ಅಂತರಂಗದ ಬಹಿರಂಗದ ಕ್ರಿಯೆಗಳು. ಬಹಿರಂಗದ ಕ್ರಿಯೆ ಲೌಕಿಕವಾಗಿ ನಾಟಕೀಯವಾಗಿ ಮಾಡ್ತಕ್ಕಂಥದ್ದು ಗುರು ಸೇವೆ, ಲಿಂಗ ಪೂಜೆ, ಜಂಗಮ ಸೇವೆ. ಯಾವ ಬಹಿರಂಗದಾಗ ಮಾಡ್ತಕ್ಕಂಥವು. ಅಂತರಂಗದಾಗ ಬಂದಪ್ಪ ಅಂತಂದ್ರೆ ಅರಿವು, ಆಚಾರ, ಅನುಭವ. ನೋಡ್ರಿ, ಅರಿವು ಅಂತಂದ್ರೆ ವಿಶೇಷವಾಗಿ ನಮ್ಮನ್ನು ನಾವು ತಿಳ್ಕೊಂಡು ನಾವು ಏನು ಮಾಡ್ಬೇಕು ಬದುಕು ಅದನ್ನು ಮಾಡಿದ್ದಾದ್ರೆ, ಏನು ಮಾಡಬಾರ್ದು ಅದನ್ನು ಮಾಡಬಾರ್ದು. ಏನು ಮಾಡಬಾರ್ದು ಅದನ್ನು ಮಾಡಿದ್ರಪ್ಪ ಅಂತಂದರೆ ಅದೇ ಒಂದು ಚೂರಿ, ಅದೊಂದು ತ್ರಿಶೂಲಾಗ ಒಂದು ನಮ್ಮನ್ನು ಚುಸ್ತೈತೆ. ಅದು ಅರಿವಿನಿಂದ ಅರಿವು ತೆಪ್ಪಿ ಮಾಡಿದಪ್ಪ ಅಂತಂದ್ರೆ. ಆಚಾರ ಮತ್ತು ಅರಿವು, ಆಚಾರ ಅದು ಲಿಂಗ ಸ್ವರೂಪ ಆಗ್ಬೇಕಂತ. ಆಚಾರ ನಾವು ಮಾಡ್ತಕ್ಕಂಥ ಬದುಕು ಇನ್ನೊಬ್ಬರಿಗೆ ನೋವು ಮಾಡಾರ್ದಂಗೆ ಬದುಕೋದೇ ನಿಜವಾದ ಆಚಾರ. ಆಚಾರ ತೆಪ್ಪಿದ್ರೆ ಅದೊಂದು ಚುಚ್ಚೋದ, ಅದೊಂದು ತ್ರಿಶೂಲಿಗೆ ಅದಕ್ಕೆ ಸಿಗಬಿದ್ದು ಎಷ್ಟೋ ಇಡೀ 3 ಲೋಕನ ಅದ್ರಾಗ ರಕ್ಷಣೆ ಪಡ್ಲಾರ್ದ. ಮತ್ತು ವಿಶೇಷವಾಗಿ ಮಾರ್ಗ ತಪ್ಪಿದ್ರೆ ಭಗವಂತಲ್ಲಿ ಕಾಪಾಡಂಗಿಲ್ಲ, ದೇವಿ ಕಾಪಾಡಂಗಿಲ್ಲ, ಯಾವ ದೇವರು ಕಾಪಾಡಂಗಿಲ್ಲ. ಮಾರ್ಗ ಇವರು ವಿಶೇಷವಾಗಿ 3 ಮಾರ್ಗಗಳು: ಅರಿವು ಮತ್ತು ಆಚಾರ, ಅನುಭವ. ಇನ್ನೊಬ್ಬರಿಗೆ ನೋವು ಮಾಡಲಾರ್ದಂಗೆ ಬದುಕದೆ ಆಚಾರ. ಆಮೇಲೆ ಅನುಭವ. ಅನುಭವ ಅಂದ್ರೆ ಸ್ವಂತ ಅನುಭವ ಆಗ್ಬೇಕಂತಾರೆ. ನಾವು ಏನೇ ಮಾಡಲಿ ಅದು ಇದರಿಂದ ಹಿಂಗೆ ಮಾಡಿದ್ರೆ ಹಿಂಗೆ ಬರ್ತಂಬತ್ತ ಆಮೇಲೆ ಗೊತ್ತಿದ್ರೇ ಬೇಕಂತ ಏನೋ ನಾವು ದುರಾಸೆ ಬಿಟ್ಟು ಭಗವಂತ ಇಲ್ಲದಾಗ ಇಲ್ಲ ಅಂತ ತಿಳ್ಕೊಂಡು ಏನೇನೋ ಮಾಡಕ್ಕೆ ಹೋಗಿಬಿಡ್ತು. ಅದು ಪರಿಣಾಮದಿಂದ ಅನುಭವಿಸ್ತು. ಅನುಭವ ಆಗ್ಬೇಕು. ಅದಕ್ಕಲ್ಲಿ ಹೇಳ್ತಾರೆ ಅವರು, ಜ್ಞಾನದ ಹೊಸಬತ್ತಿ ಮೌನದ ತಿಳಿದಪ್ಪ ಸ್ವಾನುಭಾವದಳು ಅಜ್ಞಾನವ ಸುಡು.
ಸರ್ವಜ್ಞ ಅಂತ. ಆ ಜ್ಞಾನ ನಮಗೆ ಅದು ಪರಿಣಾಮ ಆಗಿರ್ಬೇಕು. ಅದು ನಾವು ಏನು ಮಾಡಿದ್ರೆ ಏನಾಗ್ತ ಜ್ಞಾನ ಅಂದ್ರೆ ತಿಳುವಳಿಕೆ. ಇಂಥದ್ದು ಮಾಡಿದ್ರೆ ಹಿಂಗೆ ಪದ್ಧತಿ ಅದು ಹೊಸಬತ್ತಿ ಆಗ್ಬೇಕು. ಅದು ಜ್ಞಾನದ ಹೊಸಬತ್ತಿ, ಮೌನದ ತಿಳಿದಪ್ಪ ಅಂತ. ಅದ್ರಂಗೆ ಮಾತ್ರ ಪ್ರಸಾದ, ಅದು ಜ್ಞಾನದ ಪ್ರಸಾದ ಆಗ್ತದೆ. ಅದಕ್ಕೆ ಪರಿಣಾಮವಲ್ಲದ ಪ್ರಸಾದವು ನುಣ್ಣೆ. ಪರಿಣಾಮ ಏನು ಬರ್ತೈತಿ ಅದನ್ನು ನಾವು ಅನುಭವಿಸ್ಬೇಕು. ಅದೇ ಪ್ರಸಾದ ಮಾಡ್ಕೋಬೇಕು. ನಾವು ಏನೇ ಆಗಲಿ ಕಾಯ ಅನುಭವಿಸ್ತೈತೆ ಅದು. ಯಾಕಂದ್ರೆ ನಾವು ಮಾಡಿದ ಕಾಯದಿಂದ ಕಾಯನ ಹಿಡ್ದ ನಾವು ಲೌಕಿಕದ ಕೆಲವೊಂದು ಕ್ರಿಯೆಗಳು ಮಾಡಿರ್ತೀವಿ. ಅದು ವಿಶೇಷವಾಗಿ ನಾವು ತಪ್ಪು ಆಚರಣೆಯಲ್ಲಿ ತೊಳೆಯಿದ್ನಪ್ಪ ಅಂತಂದ್ರೆ ಕಾಯಿಗೆ ನೋವು ಅಥವಾ ಅದರಿಂದ ಕಷ್ಟ ಅನುಭವಿಸ್ತೈತೆ. ಶಿಕ್ಷೆ ಆಗ್ಬೇಕಾದ್ರೆ ಶರೀರಕ್ಕೆ ಆಗದು. ಅವಾಗ ಪರಿಣಾಮನಲ್ಲೇ ಮತ್ತೆ ಆನೆಂಬುದು ಅಳಿಯದ, ನಾನೆಂಬುದು ಅಳಿಯದ ಈಶ್ವರಿಯ ವರದ ಮಹಾಲಿಂಗ ನೇನೆಂದೆಂಬಿ. ಇದಷ್ಟಕ್ಕೆಲ್ಲ ಕಾರಣ ನಾನು, ನನ್ನಿಂದ ಇದಷ್ಟೆಲ್ಲ ಅಜ್ಞಾನ ನಡಕತ್ತೈತಿ ಅಂತ ನಾನೆಂಬುದು ಅಳಿಲಿಕ್ಕಪ್ಪ ಅಂತಂದ್ರೆ ಆ ಭಗವಂತ ನಮ್ಮ ಶನೀಪ ಸುಳಿಯಂದಲ್ಲಂತ. ಈಗ ನಾನೆಂಬುದು ಅಳಿಯಪ್ಪ ನೀನೆಲ್ಲ ನಿನ್ನ ಕಳಿ ಅಂತ ನಾವು ಬೇಡಿಕೆನಕ್ಕೆ ಹೋದ್ರೆ ನೀನು ಬಗಲಾಗಿ ಇಟ್ಕೊಂಡು ಕಸಿ ಏನಂತಾರ, ಬಗಲಾಗಿ ಇಟ್ಕೊಂಡು ಓಣೆಲ್ಲ ಆ ಕೂಸು ನಾವು ಹುಡುಕ್ಯಾಡ್ದಂಗೆ ಆತಂತ. ನಮ್ಮ ತಕ್ಕ ಅಹಂಕಾರ ಅಂತಕ್ಕಂಥ ನಾವು ಇಟ್ಕೊಂಡು ಕಸಿ ಇನ್ನೊಂದು ತಲೆ ಹುಡುಕ್ಯಾಡಕ್ಕೆ ಹೋದ್ರೆ ಹೆಂಗೆ ಆಗ್ತೈತೆ ಅದು ಸದ್ಯ ಎಲ್ಲದಕ್ಕ ನಾನೇ ಕಾರಣ ಅಂತ. ವಿಶೇಷವಾಗಿ ಇನ್ನೊಬ್ಬರು ಶರಣ ಹೇಳ್ತಾರೆ, ಅಲಗಿನ ಮನೆಯ ಹೇರಬಹುದು, ಹುಲಿಯ ಬಲಿಯ ಹೋಗಬಹುದು, ಸಿಂಹದ ಕೊರಳ ಹಾಯಬಹುದು. ಸಿಂಹದ ಕೊರಳ ಹಾಯಬಹುದು. ಸಿದ್ಧ ಸೋಮನಾಥ ನಿಮ್ಮ ಮುಟ್ಟದೆ ಅರಗಳಿಗೆ ಹಿರಲಾಗದು. ನೋಡ್ರಿ, ನಿಮ್ಮ ಮುಟ್ಟದ ಅರಗಳಿಗೆ ಹಿರಲಾರದು. ಅವ್ರು ಹೇಳ್ತಾರ ಅಲ್ಲಿಗೆ ನಮ್ಮ ಮನೆಗೆ ಹೇರ್ಬೋದಂತ. ಸಂಸಾರದ ಪೆಟ್ಟು ಹೆಂಗದೇವಂತಂದ್ರೆ ಪರಧನ ಪರಸ್ತ್ರೀ ಪರದೈವ ಹೆಂಗದೇವಂತಂದ್ರೆ ಅದ್ರ ಪೆಟ್ಟು ಹೆಂಗೈತಿ ಅಂತಂದ್ರೆ ಅಲ್ಲಿಗೆ ನಮ್ಮ ಮನೆಯೇ ಹೇರಬಹುದು. ಅದು ಒಂದ್ಸಲ ಸುಸ್ತೈತೆ ಅದು ಅಲ್ಲಿಗಂತಂದ, ಉಳ್ಕೆದ್ದು ಏನಾಗಲ್ಲ ಅದು ಗಾಯ. ಮತ್ತೆ ಹುಲಿಯ ಬಲಿಯ ಹೋಗಬಹುದು, ಹುಲಿ ಕೂಡ ಎಕರಾಡ್ಬೋದಂತ. ಆನಂತರ ಸಿಂಹದ ಕೊರಳ ಹಾಯಬಹುದು, ಏನಾರ ಮಾಡಿ ಸ್ವಲ್ಪ ತಪ್ಸನಕ್ಕೆ ಪ್ರಯತ್ನ ಮಾಡಕ್ಕನ ಬರ್ತೈತಿ ಅಂತ ಕೈಯಾಗಿ ಏನು ಆತರಗಳಿದ್ರ. ಆದ್ರೆ ಸಿದ್ಧ ಸೋಮನಾಥ ನಿಮ್ಮನ್ನ ಬಿಟ್ಟು ಒಂದು ಅರಗಳಿಗೆ ಇರಲಾಗದು. ಇದು ಸ್ವಲ್ಪ ಭಗವಂತನ ನಾಮ ಸ್ಮರಣೆ ಬಿಟ್ರ, ವಿಶೇಷವಾಗಿ ಭಗವಂತನ ನಾಮ ಸ್ಮರಣೆ ಬಿಟ್ರ ಹುಲಿ ಮತ್ತೆ ಸಿಂಹ ಮತ್ತೆ ಆನಂತರ ಹಲಿಗಿನ ಹರ್ತ ಅವನು ತಡ್ಕೋಬೋದಂತ. ಅದಕ್ಕಿಂತ ವಿಶೇಷವಾಗಿ ಒಂದೇ ಎತ್ತಿಂದಪ್ಪ ಅಂತಂದ್ರೆ ಸಂಸಾರದ ಪೆಟ್ಟು ಎತ್ತಿಂದಪ್ಪ ಅಂತಂದ್ರೆ ನರಕಕ್ಕೆ ಗುರಿ ಆಗಿಬಿಡ್ತಂತ. ಏಸೋಸೋ ಜನ್ಮ ಎತ್ತಬೇಕಾಗ್ತದಂತ. ಮತ್ತೆ ಅದಕ್ಕೆ ಹೇಳ್ತಾರೆ ಅವರು ಮೊದಲು 3 ಮುಖ್ಯ ಇದ್ರೊಳಗ ಅಂತ ಹೇಳ್ತಾರೆ ಅವರು. ಮತ್ತೆ ಕೆಲವರು ಭಕ್ತರು ಹೇಳ್ತಾರೆ ಆದಂತ ಆಗಲ್ಲ ನೋಡಪ್ಪ, ಭಗವಂತಂದ ಐತಿ ನಮ್ತಕ್ಕೇನಿಲ್ಲ, ಆತ್ಮದಂಗೆ ಆತೈತಿ. ಯಾರೇ ಏನೇನು ಬಂದ್ರೆ ತಪ್ಪಿಸ್ತಾರನ, ಮರಣ ತಪ್ಪಿಸ್ತಾರನ, ಕಷ್ಟ ತಪ್ಪಿಸ್ತಾರನ, ಹಣೆ ಬರೋ ತಪ್ಪಿಸ್ತಾರನ ಅಂತ ಹೇಳ್ತಾರೆ. ಆ ಶಂಡು ಒಪ್ಪಲ್ಲ ಆ ಮಾತನ್ನ. ನೋಡ್ರಿ ಅವ್ರು ಹೇಳ್ತಾರೆ ಅವರು ಆದಂತಾಗಲಿ ಮಾದಂತ ಮಾಡಲಿ ಎನ್ನಲಾಗದು. ನೋಡ್ರಿ, ನೇಮದ ಆತಂಗೆ ಛಲಬೇಕು, ಆದಂತೆ ಆಗಲಿ ಮಾದಂತಮಾಗಲಿ ಎನ್ನಲಾಗದು. ನೇಮದ ಆತಂಗೆ ಛಲಬೇಕು, ಹಿಡಿದ ನೇಮವ ಬಿಡಲಾಗದಯ್ಯ. ನೋಡ್ರಿ, ಹಿಡಿದ ನೇಮವ ಬಿಡಲಾಗದಯ್ಯ. ಹುಲಿಗೆರೆಯ ಸೋಮನಾಥನ ಮನ ಮುಟ್ಟಿದ ಧೀರಂಗಲ್ಲದೆ ಸೋಲವನಲ್ಲ. ಹುಲಿಗೆರೆಯ ಸೋಮನಾಥನು
ಮನ ಮುಟ್ಟದ ಧೀರಂಗಲ್ಲದೆ ಸೋಲವನಲ್ಲ. ನೋಡಿ, ಅಗ್ಗವಣಿಯ ಒನ್ನಯ್ಯ ಹೇಳ್ತಾನೆ ಈ ಮಾತು. ಆದಂಗ ಹಾಲವು ಓದಂಗ ಹೋಲು ಅಂತ ಎನ್ನಲಾಗದು. ಛಲಬೇಕು ಭಕ್ತನಿಗೆ, ಛಲ ಇರಬೇಕಂತ. ಹಿಡಿದ ನಿಯಮ ಬಿಡಲಾಗದು, ಛಲ ಬೇಕು. ಮನ ಮುಟ್ಟಿದ ಧೀರಂಗಲ್ಲದೆ ಸೋಲವನಲ್ಲ. ಆತ ವಿಶೇಷವಾಗಿ ಆತನ ಮನಸ್ಸು ಮುಟ್ಟಬೇಕಾತಪ್ಪ ಅಂತಂದ್ರೆ ನನ್ನ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೋಬೇಕು. ನಾನು ಭಗವಂತನ ಸೇರ್ಬೇಕಾತಪ್ಪ ಅಂದ್ರೆ ನನ್ನ ಮನಸ್ಸನ್ನು ಹಿಡಿತದಲ್ಲಿರಬೇಕು. ಅದರಂತೆ 3 ವಿಧದ, ಅದಕ್ಕೆ ಅನುಭವಿಕರಿಗೆ 3 ಮಾರ್ಗಗಳು. ಮೊದಲು ಬಹಿರಂಗದಾಗ ವಿಶೇಷವಾಗಿ ಯಾರು ಕೂಡ ಹೆಂಗೆ ಬದುಕಬೇಕು, ಏನು ಮಾತಾಡ್ಬೇಕು, ಮಾತೇನೆ ಗುರುಮಂತ್ರ. ಬಹಿರಂಗದೊಳಗ. ಅಂತರಂಗದೊಳಗ ಲಿಂಗವೇ ಲಿಂಗದ ಮನಕ್ಕೆ ಮಂತ್ರ ಯಾವುದಂದ್ರೆ ಲಿಂಗದ ಧ್ಯಾನ. ಇವರು ಎರಡನ್ನೂ ಮರಿತಕ್ಕಂಥದ್ದು ಏನೈತಿಲ್ಲ, ಅದು ಮರೆತು ತನ್ನನ್ನು ತಾನೇ ಇರ್ತಕ್ಕಂಥ ಬದುಕೇನೈತಿ ವಿಶೇಷವಾಗಿ ಅದು ಜಂಗಮ. ಬಹಿರಂಗದಲ್ಲಿ ನಾವು ಯಾರ್ಯಾರಿಗೆ ಏನೇನು ಮಾತಾಡ್ಬೇಕು, ನಾವು ಯಾರ್ಯಾರು ಕೂಡ ಹೆಂಗೆ ನಡ್ಕೋಬೇಕು, ಪಬ್ಲಿಕ್ ಆಗಿ ವಿಶೇಷವಾಗಿ ಅದಕ್ಕೆ ಹೇಳ್ತಾರೆ ಅವರು, ಮೊದಲಿಲ್ಲದೆ ಲಾಭ ಉಂಟೆ. ಸಂಸಾರದಾಗ ಹೋಗ್ಬೇಕತ್ತಪ್ಪ ಅಂತಂದ್ರೆ ಮೊದಲು ಏನಾರು ವ್ಯವಹಾರ ಮಾಡ್ಬೇಕತ್ತಪ್ಪ ನಮ್ಮ ತಕ್ಕಿಂದ ಎಷ್ಟನ್ನೆಲ್ಲ ಹಣ ಇರ್ಬೇಕು, ಹಂಗಾರ ವ್ಯವಹಾರ ನಡ್ತೇವೆ. ನಿರೀಕ್ಷೆ ಇಲ್ಲದ ಪರೀಕ್ಷೆ ಉಂಟೆ. ನಾವು ಏನೇನು ವಿಶೇಷ ಮಾಡಿ ಓದ್ನಪ್ಪ ಅಂತಂದ್ರೆ ಪರೀಕ್ಷೆ ಕುಂದ್ರಕ್ಕೆ ಬರ್ತೈತಿ. ಮತ್ತೆ ಅದರಂತೆ ಅರಿವಿಲ್ದಂಗೆ ನಾವು ಏನೇನು ಮಾಡಕ್ಕೆ ಹೋದ್ರೆ ಬಹಿರಂಗದಾಗ ಅದಕ್ಕೆ ಮೊದಲು ಸಂಸಾರ ಎಂಬುದು ನಮ್ಮ ನಾಟಕದೊಳಗೆ ನಮ್ಮ ಕ್ರಿಯಾದೊಳಗೆ ಶುದ್ಧತೆ ಇದ್ರೆ ಮಾತ್ರ ಅಂತರಂಗದಾಗ ಹೋಗಕ್ಕೆ ದ್ವಾರವಾಗ್ಲಿ ಅಂತ. ಅಂತರಂಗದೊಳಗೆ ಮನಸ್ಸೇ ಕಾರಣ ಬಂಧನಕ್ಕೆ ಮೋಕ್ಷಕ್ಕೆ ಅಂತ ಹೇಳ್ದಂಗೆ ಜಗತ್ತಿನೊಳಗೆ ಇರ್ತಕ್ಕಂಥ ಎಲ್ಲ ಲಿಂಗ ಸ್ವರೂಪ ಅಂತ ತಿಳಿತಕ್ಕಂಥದ್ದೇ ಅಂತರಂಗ. ಇವೆರಡರಿಂದ ಮುಕ್ತಿ ಹೊಂದಬೇಕಾತಪ್ಪ ಅಂತಂದ್ರೆ ಎರಡರಲ್ಲಿ ವಿಶೇಷವಾಗಿ ಅಂತರಂಗದಲ್ಲಿ ನೀತಿಯಿಂದ ಬದುಕಿ, ಬಹಿರಂಗದಲ್ಲಿ ಶುದ್ಧ ಕಾಯಕದಿಂದ ಬದುಕಿ, ಅವೆರಡನ್ನ ಬಿಡ್ತಕ್ಕಂಥದ್ದು ತನ್ನಳು ತಾನು ಇರ್ತಕ್ಕಂಥದ್ದೇ ಜಂಗಮ, ವಿಶೇಷ ಜಂಗಮ ಸ್ಥಿತಿ. ಆದ್ದರಿಂದ ಮನ ಶುದ್ಧವಾಗಿ ಇದ್ದುಬಿಟ್ರೆ ಬಹಿರಂಗ ಮತ್ತು ಅಂತರಂಗನ ಎರಡನ್ನ ತೂಕ ಮಾಡ್ತಕ್ಕಂಥ ಶಕ್ತಿ ಮನುಷ್ಯನೊಳಗೈತಿ. ಅದನ್ನು ನಾವು ಹತೋಟಿಯಲ್ಲಿ ಇಟ್ಕೊಂಡು ಮುಂದುವರಿಬೇಕಂತಾಗಿ ಅದರ ಬಗ್ಗೆನೇ ಒಂದು ಮಾತು ಒಂದು ದರ್ಶನ ಹೇಳ್ತಾರೆ. ಮನ ಶುದ್ಧ ಇಲ್ಲದವಂಗೆ ದ್ರವ್ಯದ ಬಡತನವಲ್ಲದೆ ಚಿತ್ತ ಶುದ್ಧವಾಗಿ ಕಾಯಕವ ಮಾಡುವಲ್ಲಿ ಸದ್ಭಕ್ತಂಗೆ ಎತ್ತ ನೋಡಿದರತ್ತ ಲಕ್ಷ್ಮಿ ತಾನಾಗಿಪ್ಪಳು. ಅಂಬರೀಶ್ವರಲಿಂಗವ ಸೇವೆಯುಳ್ಳ ನಕ್ಕರ. ಅವ್ರು ಹೇಳ್ತಾರೆ ಚಿತ್ತ ಯಾಕೆ ಸುದ್ದಿಲ್ಲ ಅಂತ ಒಂದು ಮಾತು ಕೊಡ್ತಾರೆ. ಮನಸ್ಸು ಯಾಕೆ ಸುದ್ದಿಲ್ಲ, ಮನಸ್ಸು ಜೊತೆ ಹಾಕ್ಬೇಕಂತಪ್ಪ ಅಂದ್ರೆ ಮೊದಲು ಸಂಘ ಮಾಡಬೇಕು, ಸತ್ಯವಂತರ ಸಂಘ ಮಾಡಬೇಕು. ಸತ್ಯವಂತರ ಸಂಘವಿರಲು ತೀರ್ಥವೇತಕ್ಕೆ ನಿತ್ಯ ಜ್ಞಾನಿ ಆದ ಮೇಲೆ ಚಿಂತೆ ಯಾತಕ್ಕೆ ಅಂತ ಅಂತಕ್ಕಂಥ ಮಾತನ್ನು ಚಿತ್ತ ಶುದ್ಧ ಯಾಕಿಲ್ಲ ಅಂತಂದ್ರೆ ದ್ರವ್ಯದ ಬಡತನವಲ್ಲದೆ ಮತ್ತೆ ಬೇರೆ ಏನಿಲ್ಲ ಅಂತ ಹೇಳ್ತಾರೆ ಅವರು. ದ್ರವ್ಯದ ಬಡತನ ಅಂತಂದ್ರೆ ಊಟ ಮಾಡಕ್ಕೆ ಯಾರು ಉಪವಾಸ ಬಿದ್ದಿಲ್ಲ, ಎಲ್ಲರೂ ಬದುಕ್ಯಾರ ಬೇಸನ ಚೆನ್ನಾಗಿ. ಪ್ರಾಣಿವಂತ ಬದುಕಿಸ್ತಾವ, ಮನುಷ್ಯರು ಬದುಕಲ್ಲ ಬದುಕ್ತಾವ. ಇನ್ನ ಬೇಕಂತ ಅಂತಾರಲ್ಲ, ಅದು ಬಡತನಂತ. ಚಿತ್ತ ಶುದ್ಧವಿಲ್ಲದವಂಗೆ ದ್ರವ್ಯದ ಬಡತನವಲ್ಲದೆ ಮತ್ತೆ ಚಿತ್ತ ಶುದ್ಧವಾಗಿ ಕಾಯಕ ಮಾಡುವಲ್ಲಿ, ಚಿತ್ತ ಶುದ್ಧವಾಗಿ ಕಾಯಕ ಮಾಡುವಲ್ಲಿ ಎತ್ತ ನೋಡಿದ ಅತ್ತ ಸದ್ಭಕ್ತಂಗೆ ಲಕ್ಷ್ಮಿ ತಾನಾಗಿಪ್ಪಳಂತ. ಚಿತ್ತ ಶುದ್ಧ ಅಂದ್ರೆ ಏನು? ನನ್ನೊಳಗೆ ನಾನು ಆಗೋದು. ನನ್ನೊಳಗೆ ನಾನು ಆದಾಗ ಕಣ್ಣಿಗೆ ಕಾಣೋದೆಲ್ಲ ಭಗವಂತಂದು. ಮತ್ತೆ ಕೈ ಚಾಯ್ಸರ ಅದು ನಿಂದು ಭಗವಂತಂದಂತ, ಈ ಕಡೆ ಕೈ ಚಾಯ್ಸರ ಅದು ಭಗವಂತಂದಂತ ನನ್ನೊಳಗೆ ನಾ ತಿಳ್ಕೊಳೋದು. ಚಿತ್ತ ಶುದ್ಧವಾಗಿ ಕಾಯಕ ಮಾಡುವಲ್ಲಿ ನೀನು ಎಕಡೆಗೆ ನೋಡು ನಿಂದ, ಅದು ಈ ಕಡೆಗೆ ಹೋದ್ರೆ ನಿಂದ. ಎತ್ತ ನೋಡುತ್ತ ಲಕ್ಷ್ಮಿ ತಾನಾಗಿಪ್ಪಳು. ಅಮರೇಶ್ವರಲಿಂಗ ಸೇವೆಯುಳ್ಳನ್ನ ಕರ ಅಂದ್ರ ಅಮರೇಶ್ವರಲಿಂಗ ಯಾವುದಂದ್ರೆ ಪರ, ಲೌಕಿಕನ ಹೊರತುಪಡಿಸಿ ಪರ ಅದಾಗಿರ್ತಕ್ಕಂಥದ್ದು ಏನೈತಿ ಅದು ಅಮರೇಶ್ವರಲಿಂಗ ಅಂತ ಐದಕ್ಕೆ ಲಕ್ಕಮ್ಮ ಈ ಮಾತು ಹೇಳ್ತಾಳೆ.
ಅದರಂತೆ ಪ್ರತಿಯೊಬ್ಬರು ನಾವು ವಿಶೇಷವಾಗಿ ನಿಜವಾದ ಭಕ್ತನಿಗೆ ನಡೀತಕ್ಕಂಥ 3 ವಿಶೇಷವಾಗಿ ಯಾವ ಮಾರ್ಗಗಳಂತಂದ್ರೆ ಅರಿವೇ ಗುರು, ಆಚಾರ್ಯವೇ ಲಿಂಗ, ಅನುಭವವೇ ಜಂಗಮ. ಬಹಿರಂಗದಲ್ಲಿ ಗುರುವಿನ ಮುಖಾಂತರ, ಅಂತರಂಗದಲ್ಲಿ ಲಿಂಗದ ಮುಖಾಂತರ, ತನ್ನೊಳಗೆ ಜಂಗಮದ ಮುಖಾಂತರ. ಇವು 3 ಮಾರ್ಗಗಳನ್ನು ಯಾರು ಇರ್ತಾರ ಅವರಿಗೆ ವಿಶೇಷವಾಗಿ ಲೌಕಿಕದಾಗ ಏನು ನೋವಾಲಾರ್ದಂಗ ಪಾರಾಗಲು ಸಾಧ್ಯ ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ಇಲ್ಲಿ ಮುಗಿಸೋಣ. ವಿಶೇಷವಾಗಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಕಾರ್ಯಕ್ರಮ ಇಲ್ಲಿ ಮುಗಿಸೋಣ. ಎಲ್ಲರಿಗೂ ಶರಣಾರ್ಥಿಗಳು.